ಪ್ರಕಟಣೆ ಗ್ರಂಥದಲ್ಲಿ 7 ಸಭೆಗಳಿಗೆ ಇರುವ ಸಂದೇಶಗಳನ್ನ ನಾನು ಒಂದೊಂದು ಸಭೆಯ ಕುರಿತು ವಚನ ಪ್ರತಿ ವಚನವಾಗಿ ಒಂದೊಂದು ವಚನವನ್ನು ಕೂಡ ಧ್ಯಾನಿಸುತ್ತಾ ನಾವು ಲವೋದಿಕೀಯ ಸಭೆಯ ಕೊನೆ ಸಭೆಗೆ ಬಂದೆವು. ಈ ಕೊನೆ ಸಭೆ ಲವೋದಿಕೀಯ ಸಭೆಯ ಕುರಿತು ನಾವು ಧ್ಯಾನಿಸುವಾಗ ಇದು ಪ್ರಸ್ತುತ ಕಾಲಮಾನದಲ್ಲಿರುವಂತಹ ಸಭೆಯ ಸ್ಥಿತಿಯನ್ನು ತೋರಿಸುವಂಥದ್ದಾಗಿದೆ ಎಂಬುದನ್ನ ನಾವು ಆಲೋಚನೆ ಮಾಡ್ತಾ ಬಂದೆವು. ಈ ಲವೋದಿಕೀಯ ಸಭೆಯ ಸ್ಥಿತಿಯನ್ನು ಕುರಿತು ಇದರಲ್ಲಿರುವಂತಹ ಒಂದು ಉಗುರು ಬೆಚ್ಚನ ಸ್ಥಿತಿಯನ್ನು ಕುರಿತು ತಣ್ಣಗಾಗಲಿ ಅಥವಾ ಬೆಚ್ಚಗಾಗಲಿಲ್ಲದಿರುವಂತಹ ಸ್ಥಿತಿಯನ್ನು ಕುರಿತು ನಾವು ಧ್ಯಾನಿಸುವ ಸಂದರ್ಭದಲ್ಲೇನೆ ಗ್ಯಾಸ್ ಸಿಕ್ಕೋದು ಬಹಳ ಕಷ್ಟ ಅಂತ ಬೆಂಗಳೂರಿನಲ್ಲಿ ಎಲ್ಲರೂ ಕೂಡ ಹೋಟ್ಲುಗಳು ಕೂಡ ಮುಚ್ಚಿದೀವಿ ಸರ್ ಅಂತ ಹೇಳುವ ಸುದ್ದಿಗಳು ಬರ್ತಾ ಇದ್ವು. ಜೊತೆಗೆ ಕೆಲವು ಕಡೆ ಈ ಸೌದೆಯ ಇದನ್ನ ತಂದು ಒಲೆಗಳನ್ನು ಉರಿಸಿಕೊಳ್ಳುವಂತಹದ್ದು ಸಂಗತಿ ನೋಡುವ ರೀತಿ ನನಗೆ ಗೋಚರವಾಯಿತು. ಇದೇ ಸಂದರ್ಭದಲ್ಲಿ ಸಹೋದರಗಳ ನಡುವೆ ಕೂಡ ಈಗ ನಡೆಯುವಂತ ಒಂದು ಏನು ಯುದ್ಧ ವಾತಾವರಣಗಳನ್ನು ಕುರಿತು ಬಹಳ ಒಂದು ಸಹಜ ಭಾವದಿಂದ ಬರುವ ಗೊಂದಲೆಯಲ್ಲಿರುವಾಗ ನಾನು ಇನ್ನೂ ಹೆಚ್ಚು ದೇವರ ಆತ್ಮನ ವಶದಲ್ಲಿದ್ದು ಧ್ಯಾನಿಸ್ಲಿಕ್ಕಾಗಿ ನಾನು ದೇವರ ವಾಕ್ಯವನ್ನ ಧ್ಯಾನಿಸ್ಲಿಕ್ಕಾಗಿ ಮುಂದಕ್ಕೆ ಸಾಗಿದಾಗ ನನಗೆ ಕೆಲವು ಆಲೋಚನೆಗಳು ನನ್ನ ಮನಸ್ಸಿನಲ್ಲಿ ದಾಟಿ ಬಂದವು. ಇವತ್ತು ಲವೋದಿಕೀಯ ಸಭೆಯನ್ನು ಕುರಿತು ನಾನು ಹೇಳುವಂತವನಾಗಿದ್ದಾಗ್ಯೂ ಆ ಲವೋದಿಕೀಯ ಸಭೆ ಹೇಗೆ ಕರ್ತನ ಬರೋಣಕ್ಕೆ ಸಿದ್ಧರಾಗಬೇಕು ಎಂಬುವ ಸಂದೇಶದ ಅಡಿಯಲ್ಲಿ ಅದೇ ಒಂದು ಟಾಪಿಕ್ ನಲ್ಲಿ ಇವತ್ತು ನಾನು ಆ ಟಾಪಿಕ್ ತಗೊಂಡು ಕರ್ತನ ಬರೋಣಕ್ಕಾಗಿ ಸಿದ್ಧರಾಗೋಣ. ವಿ ಲೆಟ್ ಅಸ್ ಪ್ರಿಪೇರ್ ಅವರ್ ಸೆಲ್ವ್ಸ್ ಫಾರ್ ದ ಲಾರ್ಡ್ಸ್ ಕಮಿಂಗ್. ಕರ್ತನ ಪ್ರತ್ಯಕ್ಷತೆ. ಇಲ್ಲಿ ನಾವು ಕೆಲವು ಸಂಗತಿಗಳನ್ನು ಅದರ ಸೂಕ್ಷ್ಮತೆಗಳನ್ನು ಆ ಪದಗಳ ಬಳಕೆಯ ಹಿನ್ನೆಲೆಯಿರುವಂತ ಅಂತರಾರ್ಥವಾಗಿರುವ ಆತ್ಮೀಯ ಸತ್ಯಗಳನ್ನು ನಾವು ತಿಳ್ಕೊಂಡು ಆ ಪ್ರಕಾರವಾಗಿ ವಾಕ್ಯಗಳನ್ನು ಧ್ಯಾನಿಸುತ್ತಾ ನಮ್ಮ ಆತ್ಮೀಯ ಜೀವಿತದಲ್ಲಿ ನಾವು ಮುಂದುವರಿಬೇಕಾಗಿದೆ ಪ್ರಿಯರೇ. ಪ್ರತ್ಯಕ್ಷತೆ ಎಂಬುದಾಗಿ ಹೇಳುವಾಗ ಮಧ್ಯಾಕಾಶದಲ್ಲಿ ಕರ್ತನು ಬರುವಾಗ ಅದು ಸಭೆಗೋಸ್ಕರವಾಗಿ ಕರ್ತನು ಬರುವಂಥದ್ದು. ಅದು ರಹಸ್ಯ ಬರೋಣ ಅಂತ ಕೆಲವರು ಏನು ಅದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಮತ್ತೊಂದು ಬರೋಣ ಇದೆ, ಆದ ನಂತರ ಸಭೆಯು ಎತ್ತಲ್ಪಟ್ಟ ನಂತರ. ಈಗ ನಾನು ಏನು ಈ ಸಂದೇಶವನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಈ 3ನೇ ಅಧ್ಯಾಯ ಮುಗಿದ ನಂತರ 4ನೇ ಅಧ್ಯಾಯಕ್ಕೆ ನಾವು ಪರಲೋಕಕ್ಕೆ ಸೇರ್ತೀವಿ, ಪರಲೋಕದಲ್ಲಿ ಇರ್ತೀವಿ. ಸೈಮನ್ ಆಗಾಗೆ ತಮಾಷೆ ಮಾಡ್ತಾ ಹೇಳ್ತಿದ್ರು, ಅಣ್ಣ ನೀವು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಾ ಅಲ್ಲಿಗೆ ಬರ್ತೀವಿ ಅಂತ. ತುಯತೈರದಲ್ಲಿ, ಆಮೇಲೆ ಸಾರ್ದಿಸ್, ಫಿಲಡೆಲ್ಫಿಯಾ, ಹೀಗೆ ಆಯಾ ಪಟ್ಟಣಗಳು ಆಯಾ ಪಟ್ಟಣಗಳ ಸಭೆಗಳ ಕುರಿತು ಹೇಳುವಾಗ ನನಗೆ ಗೊತ್ತಿಲ್ಲ, ದೇವರಿಗೆ ನಾಮಕ್ಕೆ ಸ್ತೋತ್ರವಾಗ್ಲಿ. ಪರಲೋಕಕ್ಕೆ ನಾವು ಎಲ್ಲಿ ಪಡ್ತೇವೆ ಎಂಬುದಾಗಿ ಹೇಳುವಾಗ ಆ ದೇವರ ಮಹಾಕೃಪೆ, ಆ ಗಳಿಗೆ, ಆ ಸಮಯ ತಂದೆ ಒಬ್ಬರಿಗೆ ಗೊತ್ತು. ದೇವದೂತರಿಗಾಗಲಿ ಕರ್ತನಾದ ಯೇಸು ಕ್ರಿಸ್ತನಿಗಾಗಲಿ ಗೊತ್ತಿಲ್ಲ. ಈ ವಿಷಯವನ್ನ ಚೆನ್ನಾಗಿ ಮನದಟ್ಟು ಮಾಡ್ಕೊಳ್ಳಿ. ಇತರ ಪಂಥದಲ್ಲಿರುವಂಥವರು ಈಗೇನು ಆಗೋಯ್ತು, ಡೂಮ್ ಆಫ್ ರಾಕ್ ಬ್ಲಾಸ್ಟ್ ಆಗ್ತದೆ, ಅವರು ಏನು ಅಲ್ಲಿ 3ನೇ ಮಂದಿರ ಕಟ್ಟುತ್ತಾರೆ, ಇವೆಲ್ಲ ವಿಶ್ವಾಸಿಗಳಿಗೆ ಭಯ ಹುಟ್ಟಿಸುತ್ತಾ ನಾವೇನು ಉಳಿದು ಬಿಟ್ಟುವ, ಕರ್ತನು ಬಂದು ಹೋದ್ನ ಅನ್ನುವ ಹಾಗೆ ಯೋಚನೆ ಮಾಡುವವರ ಗುಂಪು ಕೂಡ ಇಲ್ಲದೇ ಇಲ್ಲ. ಆದರೆ ನಾವಾದರೂ ವಾಕ್ಯದ ಬೆಳಕಿನಲ್ಲಿ ನಿಧಾನವಾಗಿ ಹಂತವಾಗಿ ಧ್ಯಾನಿಸ್ತಿರುವಾಗ ಮೊದಲು ನಾವು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಬುಕ್ ಆಫ್ ರೆವಲ್ಯೂಷನ್. ಪ್ರಕಟಣೆ ಗ್ರಂಥವನ್ನ ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಾಗ
ಪರಿಸ್ಥಿತಿಗಳು ಏನೇ ನಡೆದರು, ಯುದ್ಧಗಳು, ಯುದ್ಧ ಸಮಾಚಾರಗಳು, ಭೂಕಂಪಗಳು, ಬರಗಾಲಗಳು ಏನೇ ನಡೆದರೂ ಕೂಡ ನಮ್ಮಲ್ಲಿರುವಂತ ನಂಬಿಕೆಯು ಕುಗ್ಗಿ ಹೋಗಬಾರ್ದು. ಯೇಸ್ವಾಮಿ ಅದನ್ನೇ ಹೇಳಿದ್ದು, ನಾನು ಬರುವಾಗ ನಾನು ನಂಬಿಕೆಯನ್ನು ಕಾಣುವನೋ ಎಂಬುದಾಗಿ ಆತನು ಹೇಳೋನಾಗಿದ್ದಾನೆ. ಹಾಗಾದರೆ ನಮ್ಮ ನಂಬಿಕೆ ಹೆಚ್ಚಿಸಲ್ಪಡಬೇಕು. ಇಲ್ಲಿ ಇರುವಂತ ಈ 2 ಹಂತಗಳ ಬರೋಣವನ್ನ ನಾವು ವಾಕ್ಯಾನುಸಾರವಾಗಿ ಧ್ಯಾನಿಸೋಣ ಪ್ರಿಯರೇ. ನನಗಿರುವ ಸ್ವಲ್ಪ ಸಮಯದಲ್ಲಿಯೇ ನಾನು ಈ ಟಾಪಿಕ್ ನಡಿಯಲ್ಲಿ ಪ್ರಸ್ತುತ ಇದನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಮೊದಲೇ ಥೆಸಲೋನಿಕದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 16-17 ವಚನಗಳನ್ನು ದಯಮಾಡಿ ನೋಡೋಣ. ಫಸ್ಟ್ ಥೆಸಲೋನಿಕ ಚಾಪ್ಟರ್ 4 ವರ್ಸ್ 16-17. ಕರ್ತನು ತಾನೇ ಆಜ್ಞಾ ಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘ ವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿರುವೆವು. 18 ಕೂಡ ಓದಿ ಸಿಸ್ಟರ್. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ಥ್ಯಾಂಕ್ ಯು. ಸಾರಿ ಸಿಸ್ಟರ್ ಮಂಜುಳಾ ಸಿಸ್ಟರ್ ಓದಿದ್ದೀರಿ. ಥ್ಯಾಂಕ್ ಯು ಸಿಸ್ಟರ್, ಚೆನ್ನಾಗಿ ಓದಿದ್ರಿ. ಈ ವಚನಗಳು ಇವನ್ನ ನಾವು ಸ್ವಲ್ಪ ಗಮನ ಇಟ್ಟು ಧ್ಯಾನದಿಂದ ಓದಿದಾಗ ನಮಗೆ ಕೆಲವು ವಿಷಯಗಳು ಅರ್ಥ ಆಗ್ತವೆ. ಏನು? ಆಜ್ಞಾಘೋಷ, ಕರ್ತನು ತಾನೇ ಆಜ್ಞಾಘೋಷದೊಡನೆ ಪ್ರಧಾನ ದೂತನ ಶಬ್ದ ಮತ್ತು ದೇವರ ತುತ್ತೂರಿ ಧ್ವನಿಯೊಡನೆಯೂ ಇಳಿದು ಬರುವುದನ್ನ ನಾವು ನೋಡ್ತೇವೆ. ಈ ತುತ್ತೂರಿಯ ಧ್ವನಿ, ಆತನ ಶಬ್ದ, ಆತನ ಸ್ವರ ನಾವು ಗಮನಿಸಿ ನೋಡುವಾಗ ಪ್ರಿಯರೇ, ಲಾಜರನೇ ಎದ್ದು ಬಾ ಎಂಬುದಾಗಿ ಕರ್ತನು ಆ ದಿನ ಕೂಗಿದಾಗ ಮೃತನಾಗಿರುವ ಲಾಜರನು ಎದ್ದು ಬಂದನು. ನಮ್ಮ ಕರ್ತನ ಆ ಸ್ವರಕ್ಕೆ, ಆ ಆಜ್ಞಾ ಘೋಷದೊಡನೆ ಬರುವ ಆ ಶಬ್ದಕ್ಕೆ, ಆ ಸ್ವರಕ್ಕೆ ಅದಕ್ಕಿರುವಂತ ಪ್ರತ್ಯೇಕತೆ ಏನಂತ ಹೇಳಿದ್ರೆ, ಸತ್ತವರು ಮೊದಲು ಎದ್ದು ಬರುವರು. 14ನೇ ಅಧ್ಯಾಯಕ್ಕೆ ನಾವು ಓದುವಾಗ ಕ್ರಿಸ್ತನಲ್ಲಿದ್ದು ಮೃತರಾಗಿರೋರು ಧನ್ಯರು ಎಂಬುದಾಗಿರುವ ಮಾತು ನಾವಲ್ಲಿ ಕಾಣ್ತೇವೆ. ಅವರು ಮೊದಲು ಎದ್ದು ಬರುವವರು. ಈ ಮಾತುಗಳಿಂದ ನಾವು ಯಾಕೆ ಸಂತೈಸಿಕೊಳ್ಬೇಕಂದ್ರೆ, ನಮ್ಮ ಪ್ರಿಯ ಸಹೋದರರು ಅವರವರ ಕೆಲಸಗಳನ್ನು, ಅವರವರ ಕಾರ್ಯಗಳನ್ನು, ದೇವರ ಕಾರ್ಯಗಳನ್ನು ಅವರು ಮುಗಿಸಿ ಅವರು ತಂದೆಯ ಮನೆಯನ್ನು ಸೇರಿದ್ದಾರೆ. ದೇವರಿಗೆ ಸ್ತೋತ್ರ. ನಾವು ಆ ಸ್ಥಳಕ್ಕೆ ಹೋಗೋರಾಗಿದ್ದೇವೆ. ಕರ್ತನು ಬರೋಣ ತಡವಾದರೆ, ಒಂದು ವೇಳೆ ಆತನು ಬರುವುದಾದರೆ ಜೀವಿತರದ ಸಂಖ್ಯೆದಲ್ಲಿರುವ ನಾವು ಕೂಡ ನೋಡ್ರಿ, ನಮಗೆ 2ನೇ ಸ್ಥಾನ. ಯಾರು? ಆಗ ಮೊದಲು ಎದ್ದು ಬರೋರು, ಆಮೇಲೆ ಅಂದಾಗ ಸೆಕೆಂಡ್ ಇದರಲ್ಲಿ ನಾವು, ಆಮೇಲೆ ಜೀವದಿಂದ ಇಳಿದಿರುವ ನಾವು, ಅಂದ್ರೆ ಒಟ್ಟಿಗೆನೆ ಅವರು ಮತ್ತು ನಾವು, ಜೀವದಿಂದಿರುವಂತಹ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ, ಅಲಾಂಗ್ ವಿತ್ ದೆಮ್, ದುಃಖ ಇಲ್ಲ, ನೋವಿಲ್ಲ. ಈಗ ಎಲ್ಲರನ್ನು ನಾವು ಒಟ್ಟಿಗೆ ಆತನನ್ನ ಎದುರುಗೊಳ್ತೇವೆ. ಮೇಘವಾಹನರಾಗಿ ಫಕ್ಕನೆ ಒಯ್ಯಲ್ಪಡುವೆವು. ಹಾಗಾಗಿ ಸದಾ ಕಾಲ ಅಲ್ಲಿಗೆ ಕಂಪ್ಲೀಟ್ಲಿ ವಿ ಆರ್ ಇನ್ ದ ಕಂಟ್ರೋಲ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಆತನ ಸ್ವಾಧೀನದಲ್ಲಿ ಇರ್ತೀವಿ ಪ್ರೇರೆ. ಈ ಜೋಮಾಪಲ್ಲಿ ಇರುವ ಪ್ರತಿಯೊಬ್ಬೊಬ್ಬ ಸಹೋದರ ಸಹೋದರಿಯರು ನಾನು ನೆನೆಸ್ತೇನೆ, ಆ ಭಾಗ್ಯಕರವಾದ ನಿರೀಕ್ಷೆಯುಳ್ಳವರಾಗಿ ನಾವು ಅನುದಿನವೂ ದಿನಂಪ್ರತಿ ಕರ್ತನ ಆ ಪರಿಶುದ್ಧವಾದಂತಹ ಅಮೂಲ್ಯವಾದಂತಹ ಈ ವಾಕ್ಯದ ಉದಕ ಸ್ನಾನ, ಈ ವಾಕ್ಯದಿಂದ
ನಮ್ಮನ್ನು ನಾವು ಶುಚಿಪಡಿಸ್ಕೊಳ್ತಾ ಇರ್ಬೇಕು, ಸಿದ್ಧರಾಗ್ತಾ ಇರ್ಬೇಕು. ಇಲ್ಲಿ ನಾನು 2 ಮಾತುಗಳು ಪದಗಳಿಗೆ ನಾನು ಗ್ರೀಕು ಭಾಷಾಂತರ ಕೊಡ್ಲಿಕ್ಕೆ ಬಯಸ್ತೇನೆ. ಕನ್ನಡ ಭಾಷೆ ಕರೆಕ್ಟ್ ಆಗಿ ಇದೆ, ಹೆಚ್ಚು ಕಮ್ಮಿ ಗ್ರೀಕು ಭಾಷೆಯ ಪದತರ. ಮೊದಲನೇದು ಆಕಾಶದಿಂದ ಇಳಿದು ಬರುವನು ಎಂಬುದಾಗಿದೆಯಲ್ಲ, ಅದಕ್ಕೆ ಗ್ರೀಕ್ ಪದ ಕಟಬಸ್ಟಾಯ್ ಅಂತಿದೆ. ಅಂದರೆ ತಟ್ಟನೆ ಇಳಿದು ಬರೋನು, ಸ್ವಲ್ಪ ವಿತ್ ಬಹಳ ಆತನು ಇಳಿದು ಬರೋನು, ಡಿಸೆಂಡ್ಸ್, ಇಳಿದು ಬರೋನಾಗಿರ್ತಾನೆ ಅನ್ನೋದರಲ್ಲಿ ಸ್ವಲ್ಪ ಎಂಫಸಿಸ್ ಇರ್ತದೆ. ಆಮೇಲೆ 17ನೇ ವಚನದ ಮಧ್ಯಭಾಗದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅಂದ್ರೆ ಫೇಸ್ ಎದುರುಗೊಳ್ತೇವೆ, ಅವ್ರನ್ನ ಭೇಟಿ ಮಾಡ್ತೇವೆ ಅಥವಾ ಮೀಟ್ ಮಾಡ್ತೀವಿ ಅಂತ ಕನ್ನಡದ ಪದದ ಅರ್ಥ. ಅದು ಸ್ವಲ್ಪ ವ್ಯತ್ಯಾಸಕ್ಕೆ ಇಂಗ್ಲಿಷ್ ಭಾಷೆಯಲ್ಲಿದೆ. ಟು 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 ಪಿಕ್ ಅಪ್ ಅಂದ್ರೆ ಕರ್ತನು ತಾನೇ ಬಂದು ನಮ್ಮನ್ನ ಚೂಸ್ ಮಾಡ್ಕೊಳ್ತಾನೆ, ಸ್ನ್ಯಾಚ್ ಮಾಡ್ತಾನೆ. ಕಾಟ್ ಅಪ್ ಇಂಗ್ಲಿಷ್ ಬೈಬಲ್ ಅಲ್ಲಿ ಆ ಪದ ಉಪಯೋಗಿಸಲ್ಪಟ್ಟಿದೆ. ಯಾರಾದರೂ ಇಂಗ್ಲಿಷ್ ಬೈಬಲ್ ಇದ್ರೆ ಆ ಮಾತು ಓದ್ಲಿಕ್ಕಾದ್ರೆ ಸಂತೋಷ, ಇಲ್ಲದಿದ್ರೂ ಪರವಾಗಿಲ್ಲ. ಆ ಪದ ಕಾಟಪ್ ಅನ್ನೋದು ಗ್ರೀಕ್ ಭಾಷೆಯ ಅಲ್ಲಿ ಹರ್ಪೆಸೊಮಥಾಯ್ ಅಂದ್ರೆ ದೇವರು ತಾನೇ ಬಂದು ತನ್ನವರನ್ನ ಈ ಕ್ಯಾಚ್ ಮಾಡ್ಕೊಂಡು ಅವರನ್ನ ತೆಗೆದುಕೊಳ್ತಾನೆ. ನಾವು ಎದುರುಗೊಳ್ತೀವಿ ಅಂತ ಅಲ್ಲ, ಕರ್ತನು ತಾನೇ ನಮ್ಮನ್ನ ಆತನು ತೆಗೆದುಕೊಳ್ತಾನೆ. ನಮ್ಮಲ್ಲಿರುವಂತಹ ಆ ನಂಬಿಕೆಯ ಜೀವನ, ವಿಶ್ವಾಸ ಜೀವನ, ಆತನೊಂದಿಗಿರುವ ಒಡನಾಟ, ರಕ್ಷಣೆಯ ಭಾಗ್ಯ ಎಲ್ಲದಕ್ಕಿಂತ ಹೆಚ್ಚಾಗಿ ರಕ್ಷಿಸಲ್ಪಟ್ಟವರನ್ನ, ಆತನಲ್ಲಿ ಕ್ರಿಸ್ತನಲ್ಲಿ ಇದ್ದಂಥವ್ರನ್ನ ಆತನು ಸ್ನ್ಯಾಚ್ ಅಪ್, ಹರ್ಪಸೊಮಥಾಯ್ ಆ ಪದ ಗ್ರೀಕು ಪದ. ನಾವು ಯಾಕೆ ಈ ವ್ಯಾಖ್ಯಾನಗಳನ್ನು ಓದಿ ಅರ್ಥೈಸ್ಕೊಳ್ಬೇಕಂದ್ರೆ, ಒಂದು ವೇಳೆ ಬೇರೆ ಪಂಥದವರು ಇವುಗಳನ್ನ ಕುರಿತು ನಮಗೆ ಸ್ಪಷ್ಟವಾದ ವಿವರಣೆ ಇಲ್ಲದೆ ಬರುವಾಗ, ಅಯ್ಯೋ ನೀವು ಬಿಡಲ್ಪಡ್ತೀರಿ, ನಿಮಗೆ ಆತ್ಮ ಬರಬೇಕು, ಆತ್ಮ ಬರ್ಲಿಲ್ಲ ಅಂದ್ರೆ ನೀವು ಇಲ್ಲಿ ಬಿಡಲ್ಪಡ್ತೀರಿ, 7 steps ಫಾರ್ ಸ್ಯಾಲ್ವೇಷನ್, ಇವು ಕೆಲವು ಬೇರೆ ಬೇರೆ ಸ್ವರಗಳನ್ನ, ಅಪಸ್ವರಗಳನ್ನ ನಾವು ಕೇಳಿಸ್ಕೊಳ್ತಾ ಇರ್ತೀವಿ. ಆದ್ರೆ ಹಾಗಲ್ಲ, ನಮಗೆ ದೇವರ ವಾಕ್ಯವೇ ಆಧಾರ, ನಮಗೆ ದೇವರ ವಾಕ್ಯವೇ ಮುಖ್ಯ. ಹಾಗಾಗಿ ಇಂಥ ಒಂದು ಟ್ರಾನ್ಸಿಷನ್ ಸ್ಟೇಜ್ ನಲ್ಲಿ ಅಥವಾ ಜಗತ್ತು ಗೊಂದಲಕ್ಕೆ ಸಿಲುಕೊಳ್ಳುವ ಸಂದರ್ಭದಲ್ಲಿ ನಾವು ತಲೆಯನ್ನೆತ್ತು ಕರ್ತನಾದ ಯೇಸುವೇ ಬಾ ಎಂಬುದಾಗಿ ಹೇಳುವಂತವ್ರು ಆಗಬೇಕು. ಹಾಗಾಗಿ ನಾವು ಪಕ್ಕನೆ ಒಯ್ಯಲ್ಪಡ್ತೇವೆ, ಅದು ಒಳ್ಳೆಯ ಕನ್ನಡ ಪದ. ದೇವರು ನಮ್ಮನ್ನ ಪಿಕ್ ಕ್ಯಾಚ್ ಮಾಡ್ಕೊಳ್ಳುವಾಗ ನಾವು ವಿ ರೈಸ್ ಅಪ್. ಆಗ ನಾವು ಹೇಗೆ ಬದಲಾಗ್ತೀವಿ? ನಾನಿವಾಗ ಈ ಶರ್ಟ್ ಹಾಕೊಂಡಿದ್ದೀನಿ, ಸೈಮನ್ ಅಣ್ಣ ನೀಲಿ ಶರ್ಟ್ ಹಾಕೊಂಡಿರ್ತಾರೆ, ಅಥವಾ ಇನ್ನೊಬ್ಬರು ಸಿಸ್ಟರ್ ಇನ್ನೊಂದು ರೀತಿ ಇರ್ತಾರೆ. ನಾವು ಹೇಗೆ ಹೋಗ್ತೀವಿ? ಇದೇ ದೇಹದಲ್ಲಿ ಹೋಗ್ತೀವ ಅಥವಾ ನಮ್ಮ ಈ ಫೇಸ್ ಕಟ್ ನಲ್ಲೇ ಹೋಗ್ತೀವ ಅಥವಾ ನಮ್ಮ ಈ ಒಂದು ರಕ್ತ, ಈ ಡಯಾಬಿಟಿಕ್ ದೇಹ, ಒಂದೊಂದ್ಸಾರಿ ಯೋಚನೆ ಮಾಡುವಾಗ ಈ ದೇಹಕ್ಕೆ 108 ತೊಂದರೆಗಳು, ಏನೇನೋ ಕಾಯಿಲೆ ಕಷ್ಟಗಳು ಇರ್ತವೆ. ಆದರೆ ಕರ್ತನಲ್ಲಿ ಪ್ರಿಯರೇ, ಈ ದೇಹಕ್ಕೆ ಬಿಡುಗಡೆ ಆಗ್ತದೆ. ಆ ದಿನ ನಾವು ಏಲ್ಪಡುವಾಗ ಈ ದೇಹ ಬದಲಾಗುತ್ತ ಅಂತ ಭಕ್ತನಾದ ಪೌಲನು ಹೇಳ್ತಾನೆ. ದಯಮಾಡಿ ನೋಡ್ರಿ, ನಮಗೆಲ್ಲರಿಗೂ ಈ ಪರಿಚಯ ಆದ ವಾಕ್ಯ ಭಾಗಗಳೇ, ಆದ್ರೆ ನಾನು ತಮ್ಮ ದೃಷ್ಟಿಗೆ, ತಮ್ಮ ನೆನಪಿಗೆ ತಗೊಂಡು ಬರ್ತಾ ಇದ್ದೀನಿ. ಮತ್ತೊಮ್ಮೆ ನಾವು ಧ್ಯಾನಿಸ್ಕೊಳ್ಳುತ್ತಾ ನಾವು ದೃಢ ನಂಬಿಕೆಯಿಂದ ಆತನಲ್ಲಿ ಬಲಗೊಳ್ಳಬೇಕು ಎಂಬುದಾಗಿರುವಂತ ಉದ್ದೇಶದಿಂದ 1 ಕೊರಿಂಥದವರು ಬರೆದ ಪತ್ರಿಕೆ 15ನೇ ಅಧ್ಯಾಯ 50ರಿಂದ 54 ವಚನಗಳನ್ನ ದಯಮಾಡಿ ನೋಡಿ. ನಾನು ಹೇಳುವುದೇನೆಂದರೆ, ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು. ಲಯವಾಗುವ ವಸ್ತು ನಿರ್ಲಯಕ್ಕೆ ಬಾಧ್ಯವಾಗುವುದಿಲ್ಲ. ಕೇಳಿರಿ, ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. ಲಯವಾಗುವ ಈ ದೇಹವು
ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು. ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಬಹಳ ಸ್ಪಷ್ಟವಾಗಿ ಓದಿದ್ದೀರಿ. ಇದಕ್ಕೆ ಏನು ಬೇರೆ ವಿವರಣೆ ಬೇಕಿಲ್ಲ. ಆದರೆ ನಾವು ಗಮನಿಸಿಕೊಳ್ಳಬೇಕಾಗಿರುವಂತದ್ದು, ರಕ್ತ ಮಾಂಸ ಈ ದೇಹ ದೇವರ ರಾಜ್ಯಕ್ಕೆ ಇದು ಬಾಧ್ಯವಾಗಲಾರದು. ಯಾಕಂದ್ರೆ ನಾವು ಈಗಾಗಲೇ ಓದಿರೋ ಪ್ರಕಾರ 51ನೇ ವಚನದ ಪ್ರಾರಂಭದಲ್ಲಿ ಪೌಲನು ಒಂದು ಗುಪ್ತವಾಗಿದ್ದ ಸಂಗತಿ ನಿಮ್ಗೆ ತಿಳಿಸ್ತೇನೆ ಅಂತ ಹೇಳ್ತಾನೆ. ಕೊರಿಂಥದವರ ಮೇಲೆ ಎಷ್ಟು ಪ್ರೀತಿ ಪೌಲನಿಗೆ. ಅವರು ನಿಜಕ್ಕೂ ಕೂಡ ಪೌಲನ ಅಷ್ಟಾಗಿ ಗಣನೆಗೆ ತಗೊಂಡಿರೋರಲ್ಲ ಎಂಬುದಾಗಿ ಭಾವಿಸ್ತೇನೆ. ಕೆಲವೊಮ್ಮೆ ನಾನು ನಿಮ್ಮ ಬಳಿಯಲ್ಲಿ ಬರುವಾಗ ನಡುಗುವವನು ಭಯಪಡುವವನಾಗಿದ್ದೇನೆ ಎಂಬುದಾಗಿ ಹೇಳ್ತಾನೆ. ನಾನು ನಿಮ್ಮ ಬಳಿಯಲ್ಲಿ ಬರುವಾಗ ವಾಕ್ಚಾತುರ್ಯವಿಲ್ಲದವನಾಗಿ ಬರ್ತಾ ಇದ್ದೇನೆ ಅಂತ ಹೇಳ್ತಾನೆ. ಎಷ್ಟು ತಗ್ಗಿಸ್ಕೊಳ್ತಾನೆ ಅಂದ್ರೆ ಅವರು ಅಷ್ಟು ಬಹಳ ಸ್ಟ್ರಾಂಗ್ ಬ್ರದರ್ ಇರ್ಬೋದು. ಮೋಸ್ಟ್ಲಿ ನಮ್ಮವ್ರ ತರನೇ. ನಮಗೆಲ್ಲ ಗೊತ್ತಿದೆ, ನಮಗೆ ಯಾರು ಬೋಧಿಸೋ ಅವಶ್ಯಕತೆ ಇಲ್ಲ ಅನ್ನುವ ಒಂದು ರೀತಿಯಲ್ಲಿ ಇರುವಂತಹ ಸ್ವಭಾವ ಇರುವವರು ನಮ್ಮಲ್ಲಿ ಇರ್ತಾರೆ. ದೇವ್ರ ನಾಮಕ್ಕೆ ಸ್ತೋತ್ರ. ನಾವು ನಮ್ಮ ಸಭೆಗಳಲ್ಲಿ ಇರುವಂತ ನಾವುಗಳು ತಗ್ಗಿಸಿಕೊಂಡು ವಾಕ್ಯವನ್ನ ಧ್ಯಾನಿಸುವಂತರಾಗಿರ್ತೇವೆ. ಅದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಡುವಂತವರಾಗಿ ನಾವು ದೇವರ ಸನ್ನಿಧಾನದಲ್ಲಿ ಸೇರಿ ಬರುವಂತರಾಗಿರ್ತೇವೆ. ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಆದ್ರೆ ಕರ್ತನಲ್ಲಿ ಪ್ರಿಯರೇ, ಅವರಿಗೆ ಹೇಳ್ತಾ ಒಂದು ಗುಪ್ತವಾದ ಸಂಗತಿಯನ್ನು ನಿಮಗೆ ತಿಳಿಸ್ತೇನೆ. ನಾವೆಲ್ಲ ನಿದ್ದೆ ಹೋಗುವುದಿಲ್ಲ. ಕಡೆ ತುತ್ತೂರಿಯ ಧ್ವನಿ ಆಗುವಾಗ, ನಾವೀಗಾಗ್ಲೇ 1ನೇ ಥೆಸಲೋನಿಕ ಪತ್ರಿಕೆಯಲ್ಲಿ ನಾವು ಗಮನಿಸಿ ನೋಡಿದ ಹಾಗೆ, ಆ ವಚನಗಳಲ್ಲಿ ಇದ್ದ ಹಾಗೆ ಇಲ್ಲಿ ಕೂಡ ಆ ತುತ್ತೂರಿಯ ಶಬ್ದ ಧ್ವನಿ ಆಗುವಾಗ ಒಂದು ಕ್ಷಣ ರೆಪ್ಪ ಬಡಿಯೋಷ್ರೊಳಗಾಗಿ ಮಾರ್ಪಡುತ್ತೇವೆ. ಇಲ್ಲಿ ಪೌಲನು ಇನ್ನೂ ಒಂದು ಅಲಂಕಾರಿಕ ಭಾಷೆಯಲ್ಲಿ ಹೇಳ್ತಾನೆ. ಒಂದು ಎನಾಲಜಿ, ಒಂದು ಎಕ್ಸ್ಪ್ರೆಷನ್ ಕೊಡ್ತಾನೆ, ಒಂದು ಎಕ್ಸ್ಪ್ಲನೇಷನ್, ಒಂದು ಕಂಪ್ಯಾರಿಸನ್ ಕೊಡ್ತಾನೆ. ರೆಪ್ಪೆ ಹೆಂಗೆ ಬಡಿತದೋ ಅಷ್ಟರೊಳಗಾಗಿ ಮಾರ್ಪಡ್ತೇವೆ. ಹೇಗೆ ಮಾರ್ಪಡ್ತೇವೆ? ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯೋಷ್ರೊಳಗಾಗಿ ಮಾರ್ಪಡುವೆವು. ಹೇಗೆ? ತುತ್ತೂರಿಯುವುದಲಾಗಿ. ಮತ್ತಿನ್ನೊಂದ್ಸರಿ ಜ್ಞಾಪಿಸ್ಕೊಳ್ತಾರೆ ತುತ್ತೂರಿಯ ಶಬ್ದ. ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡ್ತಾರೆ, ಅದು ಜ್ಞಾಪಿಸ್ಕೊಳ್ತಾನೆ ಈಗ ಪೌಲ. ಮತ್ತು ನಾವು ಮಾರ್ಪಡುವೆವು ಅಂತಾನೆ ಹೇಳ್ತಾನೆ. ಆಗ ಲಯವಾಗುವ ಈ ದೇಹ ನಿರ್ಲಯತ್ವವನ್ನು ಧರಿಸಿಕೊಳ್ಳುತ್ತದೆ. ಈ ದೇಹ ಯಾರಾದ್ರೂ ಲಯ ಆಗುದಿಲ್ಲ ಅಂತ ಹೇಳ್ತೀರಾ? ಯಾರ ಕೈಲೂ ಸಾಧ್ಯ ಇಲ್ಲ. ಗ್ರೇಟೆಸ್ಟ್ ಪೀಪಲ್, ಮಿಲಿನಿಯರ್ಸ್, ಏನು ಕೋಟಿಗಳು ಸಂಪಾದಿಸಿದಂತರವರು ಕೂಡ ಕೊನೆಗೆ ಮನೆಗೆ ಸೇರುವಂತರು. ಹಾಗಾಗಿ ಈ ದೇಹದ ಗುಣ ಏನಂದ್ರೆ, ಇದು ಒಂದು ದಿನ ಲಯವಾಗ್ತದೆ. ಈ ಲಯವಾಗುವ ದೇಹ ಏನಾಗ್ತದೆ ಅಂದ್ರೆ, ಅಲ್ಲೇ ಬರೆಯಲ್ಪಟ್ಟಿದೆ ಆ ಮಾತು ನೋಡ್ರಿ. ಲಯವಾಗುವ ಈ ದೇಹ ಏನ್ ಧರಿಸ್ಕೊಳ್ಳುತ್ತೆ? ನಿರ್ಲಯತ್ವ. ಅಂದ್ರೆ ಇನ್ನ ಲಯ ಆಗಲ್ಲ. ಇಲ್ಲಿಗೆ ಈ ಗುಡಾರ ಕ್ಲೋಸ್. ನೆಕ್ಸ್ಟ್ ಬರುವ ಆ ದೇಹ ಇನ್ನು ಯಾವ ಕಾರಣಕ್ಕೂ ಅದಕ್ಕೆ ಇಂಜೆಕ್ಷನ್ ಬೇಕಾಗಲ್ಲ, ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಹೋಗ್ಬೇಕಾಗಿಲ್ಲ, BP ಲೆವೆಲು, ಶುಗರ್ ಲೆವೆಲು ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂತ ಒಂದು ಶರೀರ ಕರ್ತನ ನಮಗೆ ಕೊಡೋನಾಗಿದ್ದಾನೆ. ಪ್ರಿಯರೇ, ವಾಟ್ ಎ ಗ್ರೇಟ್ ಇಕಾನಮಿ ಆಫ್ ಗಾಡ್. ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿರುವ ವಿಶ್ವಾಸಿಗಳ ಬಗ್ಗೆ, ನಮ್ಮ ದೇಹಗಳ ಬಗ್ಗೆ ಕೂಡ ನಮ್ಮ ದೇವರು ಎಂತ ಆಲೋಚನೆ ಉಳ್ಳವನಾಗಿದ್ದಾನೆ. ಪ್ರಿಯರೇ, ಲಯವಾಗುವ ಈ ದೇಹ ನಿರ್ಲಯತ್ವ ಧರಿಸ್ಕೋಬೇಕು ಅಂತ ದೇವರ ಯೋಜನೆ. ನಾವಿದಕ್ಕೆ ಏನೇನೋ ಲಯವಾಗಿ ಈ ದೇಹಕ್ಕೆ ನಾವೇನೇನೋ ಕಾಸ್ಮೆಟಿಕ್ ಸಪ್ಲೈ ಮಾಡ್ತೀವಿ, ಯಾಕಂದ್ರೆ ಇದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಕೊಳ್ಳೋಣ ಅಂತ. ಹಾಗಾಗಿ ಸೈಮನ್ ನನ್ನ ಛೇಡಿಸ್ತಾ ಇರ್ತಾರೆ, ಏನಣ್ಣ ಹೆಂಗಾಗಿದ್ದೀರಿ ಅಂತ. ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಲೋಕ ರೂಢಿಯಲ್ಲಿ ಇರ್ಲಿ, ದೇವ್ರಿಗೆ ಸ್ತೋತ್ರ. ಆದ್ರೆ ನಾವು ಈ ಲಯವಾಗುವ ಈ ದೇಹ
ನಾವೀಗ ನೋಡ್ಕೊಳ್ತಿದ್ರೆ ಸ್ವಾಮಿ ಹೇಳ್ತಾರೆ, ನಾನು ನಿನಗೆ ನಿರ್ಲಯವಾಗುವ ದೇಹವನ್ನು ಕೊಡ್ತಾ ಇದ್ದೇನೆ. ರೆಪ್ಪ ಬಡಿಯೋಷ್ಟಲ್ಗಾಗಿ ನಮಗೆ ಆ ದೇಹ ಸಿಗುತ್ತದೆ. ಆ ದೇಹಕ್ಕೆ ಯಾವುದೇ ನೋವಿರಲ್ಲ, ಯಾವುದೇ ಬೇನೆ ಇರೋದಿಲ್ಲ, ಯಾವುದೇ ಬ್ಲಡ್ ಟೆಸ್ಟ್ ಬೇಕಾಗಿಲ್ಲ, ಯಾವುದೇ ಟ್ರೀಟ್ಮೆಂಟ್ ಬೇಕಾಗಿಲ್ಲ. ಕರ್ತನಲ್ಲಿ ಪ್ರಿಯರೇ, ನಾವು ಯಾಕೆ ಇದನ್ನ ಯೋಚಿಸ್ಬೇಕಂದ್ರೆ, ತಕ್ಷಣ ಈಗ ನಡೀತಿರೋ ಸಂಗತಿಗಳನ್ನು ನೋಡಿ ನಮ್ಮವರೆಲ್ಲರಿಗೂ ಕೂಡ ಆಂಟಿ ಕ್ರೈಸ್ಟ್ ಬಂದ್ಬಿಡ್ತಾನೆ, ಅಡಿಗೆ ಮನೆಗೆ ಬಂದ್ಬಿಡ್ತಾನೆ, ಚಪಾತಿಯಲ್ಲೇ ಎತ್ಕೊಂಡು ಹೋಗ್ತಾನೆ ಅನ್ನೋ ಹಾಗೆ ಯೋಚನೆ ಮಾಡೋ ಬ್ರದರ್ಸ್ ಇದ್ದಾರೆ, ಸಿಸ್ಟರ್ಸ್ ಇದ್ದಾರೆ. ತಪ್ಪವ್ರದಲ್ಲ, ಯಾಕಂದ್ರೆ ವಾಕ್ಯ ಆಳವಾಗಿ ಅವ್ರಿಗೆ ಹೋಗಿಲ್ಲ. ಅಂತ್ಯಕ್ರಿಸ್ತು ಬರೋದು, ಕ್ರಿಸ್ತ ವಿರೋಧಿ ಬರೋದು, ಮೃಗ ಬರೋದು, ಸುಳ್ಳು ಪ್ರವಾದಿ ಬರೋದು, ಇದು 13ನೇ ಅಧ್ಯಾಯಕ್ಕೆ ಹೋಗುವಾಗ ನಮಗೆ ಅವ್ರ ಬಗ್ಗೆ ನಾವು ಕಾಣ್ತೀವಿ. ನಾನು ಅಲ್ಲಿಗೆ ಮಿಕ್ಸ್ ಮಾಡ್ತಾ ಇಲ್ಲ ಎಲ್ಲ ಸಂಗತಿಗಳು, ಒಂದು ಕ್ರಮದಲ್ಲಿನೇ ನಾವು ಹೋಗ್ತಾ ಇದೀವಿ. ಕ್ರಮ ಆದ್ರೆ ಉದಾಹರಣೆಗೆ ಹೇಳ್ತಾ ಬಂದೆ. ಬಟ್ ಈಗ ಬೇಗ ಅವಗಾಹನ ಇಲ್ಲದಿರೋರ ಹಾಗೆ ನಾವು ಭಯಕ್ಕೆ ಒಳಗಾಗಬಾರ್ದು, ಪರಿಸ್ಥಿತಿಗಳೇನೇ ಸಂಭವಿಸಿದ್ರು ಕೂಡ. ಇಲ್ಲಿ ನಾವು ನೋಡುವಾಗ ಆ ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು ಒಂದು ಕ್ವಾಲಿಟಿ ಆದರೆ, ಇನ್ನೊಂದು ಕ್ವಾಲಿಟಿ ಮಾರ್ಟಿರ್ಡಮ್ ಅಂದ್ರೆ ಇನ್ನೊಂದು ಕ್ವಾಲಿಟಿ ಏನಂದ್ರೆ ಅಮರತ್ವ. ಅಮರತ್ವ, ನಾವು ಮರಣಕ್ಕೆ ಸಂಬಂಧಪಟ್ಟಂತವ್ರು, ನಾವು ಅಮರರಲ್ಲ, ದೇವದೂತರು. ನಾವು ಎಂಜಿಲಾಲಜಿ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿದೀವಿ ಈಗಾಗ್ಲೇ. ದೇವದೂತರ ಸೃಷ್ಟಿ ಬೇರೆ, ಮನುಷ್ಯರ ಸೃಷ್ಟಿ ಬೇರೆ, ಭೂಚರ ಜಲಚರಗಳ ಸೃಷ್ಟಿ ಬೇರೆ, ಸೂರ್ಯಚಂದ್ರಗಳ ಸೃಷ್ಟಿ ಬೇರೆ. ನಮ್ಮ ಸೃಷ್ಟಿಯೇ ಬದಲಾಗತ್ತೆ. ಅಂದ್ರೆ ಏನು? ಲಯವಾಗುವಂತದ್ದು, ಮರಣಕ್ಕೆ ಕಾರಣವಾಗುವಂತ ಈ ದೇಹ ಅಮರತ್ವವನ್ನು ಧರಿಸಿಕೊಂಡಾಗ, ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ಲಯವಾಗುವ ಈ ದೇಹ ನಿರ್ಲಯತ್ವವನ್ನು, ಮರಣಾಧೀನವಾಗಿರುವ ಈ ದೇಹ ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರ್ತದೆ. ಏನು ಈ ಬರೆದಿರುವ ಮಾತು? ಕರ್ತನಲ್ಲಿ ಪ್ರಿಯರೇ, ಸ್ವಾಮಿ ಹೇಳ್ತಾರೆ, ನೀವು ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ಕರ್ತನಾದ ಯೇಸು ಸ್ವಾಮಿ ಹೇಳ್ತಾನೆ, ಐ ವಿಲ್ ಕಮ್, ನಾನು ಬರ್ತೇನೆ, ನಾನಿದ್ದ ಸ್ಥಳದಲ್ಲಿ ನೀವಿರಬೇಕು. ಆ ಪ್ರೋಸೆಸ್ ಈ ರೀತಿ ಇರ್ತದೆ. ಇದು ಕರ್ತನಾದ ಯೇಸು ಕ್ರಿಸ್ತನು ಮಧ್ಯಾಕಾಶದಲ್ಲಿ ಬರುವಾಗ ವಿಶ್ವಾಸಿಗಳು ಎತ್ತಲ್ಪಡುವಂತ ಸ್ಥಿತಿ ಹೀಗಾದರೆ, ಇನ್ನು ಕೆಲವರು ಇಂಟರ್ಪ್ರಿಟೇಷನ್ ಮಾಡುವಾಗ ಒಂದು ಮಾತು ಒಂದೊಂದ್ಸಾರಿ ಹೇಳ್ತಾರೆ, ಅದು ಅವರವರ ಅಭಿಪ್ರಾಯ. ಅವರನ್ನು ನಾವು ತಿರಸ್ಕರಿಸೋದಾಗ್ಲಿ ಅಥವಾ ದೋಷ ಅಂತ ಅವ್ರ ಮೇಲೆ ಇದು ಮಾಡುವಂಥದ್ದಾಗ್ಲಿ ಅಲ್ಲ. ಆದರೆ ವ್ಯಾಖ್ಯಾನಗಳು ಹಂಗೆ ನಡೆದು ಹೋಗಿವೆ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಕಾಂಟ್ರಡಕ್ಷನ್ ಇಲ್ಲ, ದೇವರ ವಾಕ್ಯದಲ್ಲಿ ಪರಸ್ಪರ ವಿರುದ್ಧಾರ್ಥಗಳಿಲ್ಲ. ಆದ್ರೆ ವಿರುದ್ಧಾರ್ಥಗಳು ಏನಾದರೂ ಇರುವುದಾದರೆ ಅದು ಮನುಷ್ಯರ ಆಲೋಚನೆಗಳಲ್ಲಿರುವಂತಹದ್ದು. ಇವು ಎಂತ ಆಲೋಚನೆಗಳು ಕೆಲವು ಇವರಲ್ಲಿ ಇವೆ ಅಂದ್ರೆ, ಈ ಎರಡನ್ನು ಮಿಕ್ಸಪ್ ಮಾಡ್ತಾರೆ. ಇಸ್ರಾಯೇಲರಿಗೋಸ್ಕರ, ಯಹೋದ್ಯರಿಗೋಸ್ಕರ ಬರುವಂತ ಕಾಲ, ಒಂದು ಸಮಯ, ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಬರ್ತಾನೆ. ಪ್ರಿಯರೇ, ಅದಕ್ಕೆ ನಾವು ಆಧಾರವಾಕ್ಯವಾಗಿ ನೋಡುವಾಗ ಪ್ರಕಟಣೆಗ್ರಂಥ 1ನೇ ಅಧ್ಯಾಯ 7ನೇ ವಚನದಲ್ಲಿ, ಆತನನ್ನು ತಿವಿದವರು ಕೂಡ ನೋಡುವರು, ಎದೆ ಬಡ್ಕೊಳ್ಳುವರು ಎಂಬುದಾಗಿರೋ ಒಂದು ಮಾತಿದೆ. ದಯಮಾಡಿ ಓದಿ. ಈ ಒಂದು ವ್ಯತ್ಯಾಸ ತಮ್ಮೆಲ್ಲರಿಗೂ ಗೊತ್ತು, ಆದ್ರೂ ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸ್ಲಿಕ್ಕಾಗಿ ಈ ಸಂಗತಿಗಳನ್ನು ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೀನಿ. 1ನೇ ಅಧ್ಯಾಯ 7ನೇ ವಚನ. ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಆತನನ್ನು ಇರಿದವರು ಸಹ ಕಾಣುವರು. ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನನ್ನು ನೋಡಿ ಎದೆ ಬಡುಕೊಳ್ಳುವರು. ಹೌದು, ಹಾಗೆಯೇ ಆಗುವುದು. ಆಮೇಲೆ ಸಾಕು ಸಿಸ್ಟರ್. ಈ ಭಾಗದಿಂದ ಆ ಸೆಮಿಕೋಲನ್ ಆದ್ಮೇಲೆ ಆತನನ್ನು ಇರಿದವರು ಸಹ ಕಾಣುವರು. ಹಾಗಾದ್ರೆ ಯಾರು ಆತನನ್ನು ಇರಿದವರು? ಆತನನ್ನು ಎಲ್ಲಿ ಇರಿದವರು? ನನಗೆ ಒಂದು ಮಾತು ಜ್ಞಾಪಕ ಬರ್ತದೆ. ಬಾನುಲಿ ಅಣ್ಣಯ್ಯವರು, ಫ್ರಾಂಕ್ಲಿನ್ ಜಯರಾಜ್ ಅಣ್ಣವರು
ಒಂದು ಸಾರಿ ಒಂದು ಮಾತನ್ನ ಹೇಳಿದ್ರು. ಕೀರ್ತನೆಗಳು 22, 23 ಕೀರ್ತನೆಗಳನ್ನ ಧ್ಯಾನಿಸುವ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು. ಸುವಾರ್ತೆಗಳಲ್ಲಿಗಿಂತ ಕರ್ತನಾದ ಯೇಸು ಕ್ರಿಸ್ತನ ಮರಣವನ್ನು ಕುರಿತು ಆ ಕೀರ್ತನೆಗಾರನು ದಾವೀದನು 22ನೇ ಕೀರ್ತನೆಯಲ್ಲಿ ಪ್ರವಚನಾತ್ಮಕ ದೃಷ್ಟಿಯಿಂದ ಕರ್ತನಾದ ಯೇಸು ಕ್ರಿಸ್ತನ ಕೈಕಾಲುಗಳನ್ನು ತಿವಿದು ಸಾಯಿಸಿದ್ದನ್ನ ಆತ ಹೇಗೆ ವರ್ಣಿಸ್ತಾನೆ ಅಂತ ನಾವು ನೋಡಿದ್ದೆವು. ಪ್ರವಾದಿಯಾದ ಯೆಶಾಯನು 53ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮರಣವನ್ನು ಆತನು ಬಹಳ ಕಣ್ಣಿಗೆ ಕಟ್ಟಿದಂತೆ ವರ್ಣಿಸಿ ಹೇಳ್ತಾನೆ, ಶಿಷ್ಯರೆಲ್ಲ ಹೇಳೋದಕ್ಕಿಂತ ಹೆಚ್ಚಾಗಿ. ಯಾಕಂದ್ರೆ ಆ ಸಂದರ್ಭಕ್ಕೆ ಶಿಷ್ಯರೆಲ್ಲ ಚೆದರಿ ಹೋಗಿ ಓಡೋಗ್ಬಿಡ್ತಾರೆ. ಅವರು ಭಯ ಹಿಡಿದು ಓಡೋಗ್ತಾರೆ. ಪೇತ್ರನು 3 ಸಾರಿ ಅಲ್ಲೆಗಳಿಸ್ತಾನೆ, ಕೋಳಿ ಕೂಗುತ್ತೆ. ಯೋಹಾನನು ಮಾತ್ರ ಕರ್ತನಾದ ಯೇಸು ಕ್ರಿಸ್ತನ ಬಳಿಯಲ್ಲಿ ಇರ್ತಾನೆ. ಎಸ್, ವಾಟ್ ಎವರ್ ಇಟ್ ಮೇ ಬಿ, ಅದು ಏನೇ ಆಗ್ಲಿ, ಅವರು ಹೇಗೆ ಯಹೂದ್ಯರಿಗೆ ಅವರಿಗೆ ಆಗ ಪಿಲಾತನ ಹೇಳ್ತಾನೆ, ಅಯ್ಯ, ಪಸ್ಕ ಹಬ್ಬದ ಸಂದರ್ಭದಲ್ಲಿ ಒಬ್ಬನನ್ನು ಬಿಟ್ಟು ಕೊಡಲು ನಮಗೆ ಆ ಒಂದು ಅಧಿಕಾರ ಇದೆ, ಆ ಪವರ್ ಇದೆ, ಯೇಸುವನ್ನ ಬಿಟ್ಟು ಕೊಡ್ತೀನಿ ಅಂದ್ರೆ ಅವರು ಕೇಳ್ಕೊಳ್ತಾರೆ, ಈ ಯೇಸುವನ್ನ ಸಿಲುಬೆಗೆ ಹಾಕಿಸಿ ನಮಗೆ ಬರಬ್ಬನನ್ನು ಬಿಟ್ಟು ಕೊಡಿ. ಅದನ್ನೇ ಪೇತ್ರನು ಅಪೊಸ್ತಲ ಕಾರ್ಯಗಳಲ್ಲಿ, ಅಪೊಸ್ತಲ ಕೃತ್ಯಗಳಲ್ಲಿ ಮಾತನಾಡ್ತಾ ಹೇಳ್ತಾನೆ, ಜೀವಾಧಿಪತಿಯಾಗಿರುವಂತ ಯೇಸು ಕ್ರಿಸ್ತನನ್ನ ನೀವು ಆತನನ್ನ ಮರಣಕ್ಕೆ ಒಪ್ಪಿಸಿ ಕೊಲೆಗಾರನನ್ನ ಆರಿಸಿಕೊಂಡಿದ್ರಿ. ಬರಬ್ಬನನ್ನ ಆರಿಸಿಕೊಂಡು ಪಿಲಾತನು ಕೈ ತೊಳೆಯುವಾಗ ಈ ಪಾಪವು, ಈ ಶಾಪವು ನಮ್ಮ ಮೇಲೆ ಬರಬಾರದು ಅಂತ ಹೇಳಿದ್ರೆ, ಆ ಯೆಹೂದ್ಯರು ಹೇಳ್ತಾರೆ, ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ ಬರ್ಲಿ ಅಂತ ಅವರು ಸ್ವಲ್ಪ ಅತಿ ಪ್ರತಿಷ್ಠೆಯಿಂದ, ಅಂದ್ರೆ ಹೆಚ್ಚು ಒಂದು ಆಕ್ರೋಶದಿಂದ, ಏನೋ ಒಂದು ಆವೇಶದಿಂದ ಕರ್ತನಾದ ಯೇಸು ಕ್ರಿಸ್ತನನ್ನ ತಿರಸ್ಕಾರ ಮಾಡಿ ಶಿಕ್ಷೆಗೆ ಒಳಪಡಿಸುವಂತದ ಸಂಗತಿ ಪ್ರಿಯರೇ. ಆಗ ಅವರಿಗೆ ಯಾವಾಗ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಭೂಮಿ ಮೇಲೆ ಬಂದಾಗ ನೋಡ್ರಿ, ಜಕರ್ಯನ ಪ್ರವಾದನ ಗ್ರಂಥ 12ನೇ ಅಧ್ಯಾಯ 10ನೇ ವಚನದಲ್ಲಿ ಒಂದು ಮಾತು ಕಾಣ್ತೇವೆ. ಕೀರ್ತನೆಗಳು 22:16 ಕೂಡ ಆತನನ್ನ ತಿವಿದವರು ಎಂಬುದನ್ನ ನಾವು ಕಾಣ್ತೇವೆ. ಮತ್ತು ಜಕರ್ಯ ಗ್ರಂಥ 12ನೇ ಅಧ್ಯಾಯ 10ನೇ ವಚನ ನಾವು ನೋಡ್ಕೊಳ್ಳೋಣ. ಜಕರ್ಯ 12:10. ದಾವಿದನ ವಂಶದವರಲ್ಲಿಯೂ ಯೆರೂಸಲೇಮಿನವರಲ್ಲಿಯೂ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವನ್ನು ಸುರಿಸುವೆನು. ತಾವು ಇರಿದವನನ್ನು ದಿಟ್ಟಿಸಿ ನೋಡುವರು, ಇದ್ದೊಬ್ಬ ಮಗನನ್ನು ಕಳಕೊಂಡಂತೆ ಅವನಿಗಾಗಿ ಗೋಳಾಡುವರು. ಚೊಚ್ಚಲ ಮಗನ ವಿಯೋಗಕ್ಕೋಸ್ಕರ ದುಃಖಪಟ್ಟಂತೆ ಅವರಿಗಾಗಿ ದುಃಖಿಸುವರು. ಥ್ಯಾಂಕ್ ಯು ಸಿಸ್ಟರ್. ಪ್ರವಾದಿ ಜಕರ್ಯನು ಈಸ್ ಎ ಪೋಸ್ಟ್ ಎಕ್ಸಲೆಂಟ್ ಪ್ರಾಫೆಟ್. ಸೆರೆಯಿಂದ ಹಿಂದಕ್ಕೆ ಬಂದ ನಂತರ ಆ ಪ್ರವಚನಾತ್ಮಕವಾಗಿ ಹೇಳಿರುವಂತಹ ಪ್ರವಾದಿ, ಆತ ಆ ದುಃಖದ ತೀವ್ರತೆಯನ್ನು ವ್ಯಕ್ತಪಡಿಸ್ತಾ ಕರ್ತನಾದ ಯೇಸು ಕ್ರಿಸ್ತನು ಆ 2ನೇ ಸಾರಿ ಬರೋಣ ಇಸ್ರಾಯೇಲ್ಗೋಸ್ಕರವಾಗಿ, ಯೋಧರಿಗೋಸ್ಕರವಾಗಿ ಬರುವಾಗ ಆ ಸಂದರ್ಭ ಅವರು ಕಂಡಾಗ ಮೆಸ್ಸಿಯನು, ಅಯ್ಯೋ, ಈತನನ್ನ ನಾವು ತಿವಿದದ್ದು, ಈತೊಬ್ಬ ಮಗ ಕಳ್ಕೊಂಡಾಗ ಎಷ್ಟು ದುಃಖ, ಅತೀವ ದುಃಖ ಉಂಟಾಗ್ತದೋ ಅಷ್ಟು ದುಃಖ ಪಡ್ತಾರೆ. ತಮ್ಮ ಜ್ಯೇಷ್ಠ ಪುತ್ರನನ್ನು ಕಳ್ಕೊಂಡವರಂತೆ ಎದೆ ಬಡ್ಕೊಳ್ತಾರೆ. ಅಲ್ಲಿಯ ತನಕ ಕೂಡ ಅವರಿಗೆ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಒಂದೆಷ್ಟು ಕೂಡ ಒಂದು ಪಶ್ಚಾತ್ತಾಪ ಆಗ್ಲಿ, ಮನವರಿಕೆ ಆಗಲಿ, ಮಾನಸಾಂತರ ಆಗಲಿ, ಇವು ಏನು ಕೂಡ ಉಂಟಾಗುವುದಿಲ್ಲ ಪ್ರಿಯರೇ. ಹಾಗಿರುವ ಈ ಸಂದರ್ಭದಲ್ಲಿ ನಾವು ಗಮನಿಸಿ ನೋಡುವಾಗ ದೇವದೂತನ ಹೇಳ್ತಾನೆ, ಆತನು ಹೇಗೆ ಆರೋಹಣನಾದನೋ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 9-10 ವಚನಗಳನ್ನ ಓದೋಣ ಸಿಸ್ಟರ್. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡದ್ರಿಂದ ಅವರ ಕಣ್ಣಿಗೆ ಮರೆಯಾದನು. ಆತನು ಹೋಗುತ್ತಿರುವಾಗ
ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ ಇಬ್ಬರು ಪುರುಷರು ಪಕ್ಕನೆ ಅವರ ನಿಂತು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಥ್ಯಾಂಕ್ ಯು ಸಿಸ್ಟರ್. ಅಲ್ಲಿರುವ ಆ ಇಸ್ರಾಯೇಲ್ ಜನಾಂಗಕ್ಕೆ, ಆ ಯೆಹೂದ ಜನಾಂಗಕ್ಕೆ, ಸಭೆಗಾಗಿ ಅಲ್ಲ ಇಲ್ಲಿ ಹೇಳಿರೋ ಮಾತು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಒಂದು ಕ್ಲಾರಿಟಿ ತಗೊಳ್ಳಿ. ಥೆಸಲೋನಿಕದವ್ರಿಗೆ ಬರೆದ ಪತ್ರಿಕೆಯಲ್ಲಿ, ಕೊರಿಂಥದವ್ರಿಗೆ ಬರೆದ ಪತ್ರಿಕೆಯಲ್ಲಿ ಕ್ರಿಸ್ತನಲ್ಲಿದ್ದು ಸತ್ತವರು ಮೊದಲು ಏಳು ಬರುವರು ಎಂಬುದಾಗಿ ಹೇಳುವಾಗ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ, ಸಭೆಗಾಗಿ ಆತನ ಬರುವ ರಹಸ್ಯ, ಆ ಪ್ರತ್ಯಕ್ಷತೆಯ ಕುರಿತು ಈಗ ಹೇಳಲ್ಪಟ್ಟಿರುವಂತ ಈ ವಾಕ್ಯಗಳು, ಇದು ಆತನು ಆಕಾಶದೊಳಗೆ, ನಾವು ಸಭೆ ಆತನ ಜೊತೆಯಲ್ಲಿ ಇರ್ತೇವೆ. ಅದಕ್ಕೆ ಹೇಳಿದ್ದು ಥೆಸಲೋನಿಕ ಪತ್ರಿಕೆಯಲ್ಲಿ ಆ ಮಾತು, ಸದಾ ಕಾಲವು ನಾವು ಆತನೊಂದಿಗೆ ಇರುವೆವು. ನಾವು ಒಂದು ವೇಳೆ ಸದಾ ಕಾಲವು ಆತನಲ್ಲಿರುವಾಗ ಅಲ್ಲಿ ಏನೇನನ್ನು ಕಾಣ್ತೇವೆ, ಅಲ್ಲಿ ಏನೇನು ಆಗುತ್ತದೆ, ಒಂದೊಂದು ಅಧ್ಯಾಯದಲ್ಲಿಯೂ ಕೂಡ ಒಂದೊಂದು ವಿಶೇಷವಾದಂತ ಸಂಗತಿ ಇದೆ ಪ್ರಿಯರೇ. ಈ ಪ್ರಕಟಣೆ ಗ್ರಂಥನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ನಮಗೆ ಒಂದು ದೃಷ್ಟಿಕೋನ ಬೇಕು. ವಿ ನೀಡ್ ಎ ಪರ್ಸ್ಪೆಕ್ಟಿವ್. ಯಾವ ದೃಷ್ಟಿಕೋನದಲ್ಲಿ ನಾವು ಈ ಪ್ರಕಟಣೆ ಗ್ರಂಥವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಪ್ರಯತ್ನ ಮಾಡೋಣ. ಒಂದು, ಕೆಲವು ತಪ್ಪು ದೃಷ್ಟಿಕೋನಗಳಿವೆ. ಅಂದ್ರೆ ತಪ್ಪು ಅವ್ರದಂತಲ್ಲ, ಪರಿಸ್ಥಿತಿಗಳು ಅವರನ್ನು ಆ ರೀತಿ ಅರ್ಥ ಮಾಡಿಕೊಳ್ಳೋ ಹಾಗೆ ಮಾಡ್ತವೆ. ನಾನು ಇಲ್ಲಿ ನಮಗೆ ಒಂದು 3 ಆ ವ್ಯಾಖ್ಯಾನಗಳ, ತಪ್ಪು ವ್ಯಾಖ್ಯಾನಗಳನ್ನು ಪರಿಚಯಿಸ್ತೀನಿ. ಯಾಕಂದ್ರೆ ಸರಿಯಾದದ್ದು ನಾವು ತಿಳ್ಕೊಬೇಕಾದ್ರೆ ಅದು ಯಾಕೆ ತಪ್ಪು ಅಂತಾನು ತಿಳ್ಕೊಬೇಕಲ್ವಾ. ಮೊದಲನೇದು, ಒಂದು ಪ್ರಿಟರಿಸ್ಟಿಕ್ ಇಂಟರ್ಪ್ರಿಟೇಷನ್ ಅಂತ. ಕರ್ತನ 2ನೇ ಬರೋಣವನ್ನು ಕುರಿತು ಹೇಳುವಾಗ ಮೊದಲನೇ ಶತಮಾನದಲ್ಲಿ ಬಹಳ ಗಲಿಬಿಲಿ ಉಂಟಾಯಿತು. ಯಹೋದ್ಯರಿಂದ ರೋಮಿಯರಿಂದ ಉಂಟಾಗಿರುವಂತಹ ಶ್ರಮೆಗಳು ಬಹಳಷ್ಟು ಶ್ರಮೆಗಳಾದವು. ಕರ್ತನಲ್ಲಿ ಪ್ರಿಯರೇ, ನಾವು ಸ್ಮರಣ ಸಭೆಯನ್ನು ಧ್ಯಾನಿಸಿದೆವು. ಅದರಲ್ಲಿ ಆ ಪೋಲಿಕಾರ್ಪನನ್ನ ಬೆಂಕಿಯಲ್ಲಿ ಹಾಕಿ ಸಾಯಿಸ್ತಾರೆ. ಆದ್ರೂ ಬೆಂಕಿ ಆತನನ್ನು ಸಾಯಿಸಲ್ಲ, ಪಕ್ಕದಲ್ಲಿರೋನು ಚಾಕುವಿಂದ ಸಾಯಿಸ್ತಾನೆ. ಹಾಗೆ ಒಂದು ಲಕ್ಷೋಪಲಕ್ಷ ಜನ ಸಾಯುವುದನ್ನು ನೋಡಿ ಆ ಕಾಲಘಟ್ಟದಲ್ಲಿ ಇದನ್ನೇ ಸಂಕಟ ಕಾಲ ಅಂತ ತಿಳ್ಕೊಂಡು ಪ್ರಿಟರಿಸ್ಟಿಕ್ ಇಂಟರ್ಪ್ರಿಟೇಷನ್ ಅಲ್ಲಿ ನಾವು ಸಂಕಟ ಕಾಲದಲ್ಲೇ ಇದ್ದೇವೆ ಅನ್ನುವಂತ ಒಂದು ಅವಗಾಹನೆಯಲ್ಲಿ ಪ್ರಕಟಣೆ ಗ್ರಂಥನ ಧ್ಯಾನ ಮಾಡುವಂತ ಗುಂಪು ಇದ್ದಾರೆ. ನಾವು ಆ ಗುಂಪಿನ ಆ ಬೋಧನೆಗೆ ಕಿವಿ ಕೊಡಬಾರದು. ಈಗ ನಾವು ಸಂಕಟ ಕಾಲದಲ್ಲೇ ಇದ್ದೀವಿ, ಈಗ ನಡೀತಿರೋದೆಲ್ಲ ಈಗನೂ ಕೆಲವರು ಹೇಳುವಂತವ್ರು ನಾವು ಕಾಣ್ತೀವಿ, ಇದೇ ಸಂಕಟ ಕಾಲ, ಅದಕ್ಕೆ ಕೋವಿಡ್ ಬಂದಿರೋದು ನಮಗೆ ಅಂತ ಹೇಳ್ತಾರೆ. 3.5 ವರ್ಷ ಸಂಕಟ ಕಾಲ, 3.5 ವರ್ಷ ಮಹಾ ಸಂಕಟ ಕಾಲ ಏನದನ್ನ ಹೇಳ್ತಾರೆ. ಆದ್ರೆ ಪ್ರಿಯರೇ, ಅದು ಸರಿಯಲ್ಲ. ಯಾಕಂತ ಹೇಳಿದ್ರೆ ಮುಂದೆ ನಾನು ವಾಕ್ಯಗಳಲ್ಲಿ ನಾವು ಹೋಗುವಾಗ ಇದಕ್ಕೆ ಅರ್ಥ ಏನು, ಬೇಗನೆ ಬರುತ್ತೇನೆ ಎಂಬುದಾಗಿರುವ ಪದ ಬೇಗನೆ ಅನ್ನೋದಕ್ಕೆ ಗ್ರೀಕು ಭಾಷೆಯಲ್ಲಿ ಏನಿದೆ, ಯಾವ್ಯಾವ ಕಾರ್ಯಗಳು ಒಂದರ ನಂತರ ಒಂದು ನಡಿಬೇಕು, ಅವುಗಳನ್ನ ಧ್ಯಾನಿಸ್ಬೇಕು ಎಂಬುದನ್ನ ನನ್ನ ದೃಷ್ಟಿಕೋನ ಆಗಿದೆ. ಪ್ರಿಟರಿಸ್ಟಿಕ್ ಇಂಟರ್ಪ್ರಿಟೇಷನ್ ಸರಿಯಲ್ಲ. 2ನೇದು, ಹಿಸ್ಟಾರಿಸ್ಟಿಕ್ ಇಂಟರ್ಪ್ರಿಟೇಷನ್ ಅಂತ ಒಂದು ಹುಟ್ಕೊಳ್ತು. ಇವೆಲ್ಲ ಮೊದಲನೇ ಶತಮಾನದಲ್ಲೇ ಹುಟ್ಕೊಂಡವು. ಈ ಹಿಸ್ಟಾರಿಸ್ಟಿಕ್ ಇಂಟರ್ಪ್ರಿಟೇಷನ್ ಅಲ್ಲಿ ಇವೆಲ್ಲ ಚರಿತ್ರೆಯಲ್ಲಿ ನಡೆದಿರೋವು. ರೋಮ್ ಸಾಮ್ರಾಜ್ಯ ಏರ್ಪಾಟಾಯ್ತು, ಮೊನಾರ್ಕಿ ಹೊರಟೋಯ್ತು, ಅರ್ಸರ್ ಕಾಲ ಹೋಯ್ತು, ರಿಪಬ್ಲಿಕನಿಸಂ ಬಂತು, ಹಾಗಾಗಿ ಎಂಪರರ್ಸ್ ಬಂದರು, 10 ಜನ ರೋಮನ್ ಎಂಪರರ್ಸ್ ಇದ್ದಾರೆ. ಸೊ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವೆಲ್ಲ ಚರಿತ್ರೆಯಲ್ಲಿ ನಡೆದಿರೋವು. ಹಾಗಾಗಿ ನಡೆದು ಹೋಗ್ತಾ ಇರ್ತವೆ, ನಡೆದು ಹೋದ ಸಂಗತಿಗಳು ಅಂತ ಕೆಲವರು ಇದನ್ನ ತಳ್ಳಿ ಹಾಕಿದರು. ಆ ದೃಷ್ಟಿಕೋನದಿಂದ ಧ್ಯಾನಿಸುವುದು ಕೂಡ ಸರಿಯಲ್ಲ. ಇನ್ನು ಕೆಲವರು ಪೋಸ್ಟ್ ಮಿಲೇನಿಯಲ್ ಇಂಟರ್ಪ್ರಿಟೇಷನ್ ಅಂದ್ರೆ ಏನು, ಹೆಚ್ಚು ಕಮ್ಮಿ 316ನೇ ಇಸ್ವಿಯಲ್ಲಿ ಕ್ರಿಸ್ತ ಶಕ ಪ್ರಾಯಶಃ
ಆ ಕಾಲಘಟ್ಟದಲ್ಲಿ ಕಾನ್ಸ್ಟಂಟೈನ್ ದ ಗ್ರೇಟ್ ಅನ್ನೋನು ಸ್ವಪ್ನದಲ್ಲಿ ಶಿಲುಬೆಯನ್ನು ನೋಡಿ ಆತ ಏನ್ ತಿಳ್ಕೊಳ್ತಾನಂದ್ರೆ, ಈಗ ಕ್ರಿಸ್ಟಿಯಾನಿಟಿ, ಕ್ರೈಸ್ತವೇ ಒಳ್ಳೇದು, ಎಲ್ಲರೂ ಕ್ರಿಶ್ಚಿಯನ್ಸ್ ಆಗ್ಬೇಕು, ಯೇಸು ಕ್ರಿಸ್ತನನ್ನ ನೀವು ಆರಾಧಿಸ್ಬೇಕು ಅಂತ ಅದನ್ನೊಂದು ಧರ್ಮವನ್ನಾಗಿ, ಒಂದು ಮತವನ್ನಾಗಿ ಮಾಡಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲೈಸ್ಡ್ ರಿಲಿಜಿಯನ್ ಅಂತ ಮಾಡ್ತಾನೆ. ವ್ಯಕ್ತಿಗತ ನಂಬಿಕೆ ಬಗ್ಗೆ ಆಗ್ಲಿ, ಸ್ಯಾಲ್ವೇಷನ್ ಬಗ್ಗೆ ಆಗ್ಲಿ, ಬ್ಯಾಪ್ಟಿಸಮ್ ಬಗ್ಗೆ ಆಗ್ಲಿ, ಇದು ಇಲ್ಲದಲೆ ಆತನಲ್ಲಿ ಬಂದಿರುವ ಒಳ್ಳೆಯದನ್ನು ಮಾಡ್ಬೇಕಂತಲೇ ಆತನ ಉದ್ದೇಶ. ಯಾರ್ಯಾರು ಬಾಪ್ತಿಸಮ್ ತಗೊಳ್ತಾರೋ ಅವ್ರಿಗೆ ಚಿನ್ನದ ನಾಣ್ಯಗಳನ್ನು ಕೊಡ್ತಿದ್ದನು ಅಂತ ಚರಿತ್ರೆ ಹೇಳುತ್ತೆ. ಸ್ಟ್ರಾಬೋ ಆಗ್ಲಿ, ಟೆರ್ಟುನೆಲ್ ಆಗ್ಲಿ, ಐರನ್ ಸೈಡ್ ಆಗ್ಲಿ, ಇವರೆಲ್ಲರೂ ಕೂಡ ಹೇಳುವಂತ ಒಂದು ಮಾತು ಆ ಕಾಲದಲ್ಲಿ. ಆದ್ದರಿಂದ ಬೈ ಬಿಗ್ ಮಿಸ್ಟೇಕ್ ಆ ಆಳ್ವಿಕೆಯನ್ನ, ಕಾನ್ಸ್ಟಂಟೈನ್ ಕಾಲವನ್ನೇ 1000 ವರ್ಷದ ಆಳ್ವಿಕೆ ಅಂತ ತಿಳ್ಕೊಂಡ್ರು. ಅದು ಹೇಗೆ 1000 ವರ್ಷದ ಆಳ್ವಿಕೆ ಆಗ್ತದೆ? ಕಾಲಾಂತರದಲ್ಲಿ ನಮಗೆ 1000 ವರ್ಷದ ಆಳ್ವಿಕೆ ಬರುವಂತದ್ದು ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯಕ್ಕೆ ಬರುವಾಗ ಸೈತಾನನನ್ನು ದೇವರು ಬಿಲದಲ್ಲಿ ಸರಪಣಿಯಿಂದ ಹಿಡಿದು ದೇವದೂತನು ಅವನನ್ನು ಬಂಧಿಸಿ ಬಿಲದಲ್ಲಿ ಹಾಕ್ತಾನೆ. ಆಗ ಆ ಸೈತಾನನು ಬಿಲದಲ್ಲಿರ್ತಾನೆ. ಅಲ್ಲಿವರೆಗೂ ಅವನು ಮರಳುಗೊಳಿಸ್ತಾ ಇರ್ತಾನೆ. ಆ ಮರಳುಗೊಳಿಸುವವನು ಅವನು ಸ್ವಲ್ಪ ಕಾಲ ಬಂದಿ ಆಗಿರ್ತಾನೆ. ಆಗ 1000 ವರ್ಷದ ಕಾಲ ಬರ್ತದೆ. ಮತ್ತೆ ಆದ ನಂತರ ಸೈತಾನನು ಮತ್ತೆ ಅವನು ಹೊರಗಡೆ ಬರ್ತಾನೆ. 20ನೇ ಅಧ್ಯಾಯದಲ್ಲಿ ನಾವು ಆ ಸಂಗತಿಯಲ್ಲಿ ಕಾಣ್ತೀವಿ. ಇರ್ಲಿ, ಆ ವಿಂಗಡಣೆಯನ್ನು ನಾವು ಆಮೇಲೆ ನೋಡ್ಕೊಳ್ಳೋಣ. ಬಟ್ ನನ್ನ ಗುರಿ, ನನ್ನ ಉದ್ದೇಶ ಈ ಸ್ಯಾಲ್ವೇಷನ್ ಬಗ್ಗೆ ಮತ್ತು ರ್ಯಾಪ್ಚರ್ ಬಗ್ಗೆ, ಕರ್ತನಾದ ಯೇಸು ಕ್ರಿಸ್ತನ ಬರೋಣ ಸಂದರ್ಭದಲ್ಲಿ ಎತ್ತಲ್ಪಡುವುದ್ರ ಬಗ್ಗೆ, ಈ 1000 ವರ್ಷದ ಆಳ್ವಿಕೆ ಬಗ್ಗೆ ನಮ್ಮ ವಿಶ್ವಾಸಿಗಳು ಸರಿಯಾದ ಅವಗಾಹನೆಯಲ್ಲಿ ಇರಬೇಕೆಂಬುದು ನನ್ನ ಉದ್ದೇಶ. ಮತ್ತೊಂದು ಸಿದ್ಧಾಂತ ಬಂದಿದೆ, ಎಮೇನಿಯಲಿಸಮ್ ಅಂತ. ಅಂದ್ರೆ 1000 ವರ್ಷದ ಆಳ್ವಿಕೆ ಎಲ್ಲುವುದು ಇಲ್ಲವೇ ಇಲ್ಲ, ಎಲ್ಲಾ ಪ್ರವಚನಗಳು ತ್ವರಿತವಾಗಿ ಆಗೋಗ್ತದವೆ, ನಡೆಯೋದೆಲ್ಲ ಒಳ್ಳೇದಕ್ಕೆ ನಡೆಯುತ್ತೆ, ಆಗೋ ಹೀಗೋ ಆಗುತ್ತೆ ಅಂತ ಕೆಲವರ ವಾದ. ಆ ರೀತಿಯಾಗಿ ಕೆಲವರು ಇದನ್ನು ಅಲಗಳೆಯುವಂತವ್ರು ಇದ್ದಾರೆ. ಆದರೆ ಅವರವರ ಭಾವನೆಗಳು, ಅವರವರ ಇಂಟರ್ಪ್ರಿಟೇಷನ್ ಹೇಗೆ ಇದ್ದರೂ ಕೂಡ ನಮಗೆ ವಾಕ್ಯವು ಮುಖ್ಯ. ವಾಕ್ಯವನ್ನ ದೇವರಾತ್ಮನ ಶಕ್ತಿಯಿಂದ ನಾವು ಧ್ಯಾನಿಸಿಕೊಂಡು ಅದರಲ್ಲಿರುವಂತ ಅಂಶಗಳನ್ನ ನಾವು ಗ್ರಹಿಸಿಕೊಂಡು ನಮ್ಮ ವಿಶ್ವಾಸ ಜೀವಿತದಲ್ಲಿ ಮುಂದಕ್ಕೆ ಸಾಗಬೇಕು. ಕರ್ತನಲ್ಲಿ ಪ್ರಿಯರೇ, ಬೇಗನೆ ಬರುತ್ತೇನೆ ಎಂಬ ಪದ ನಮಗೆ ಎಲ್ಲಿ ಬರ್ತದೆ? ಪ್ರಕಟಣೆ ಗ್ರಂಥದಲ್ಲಿ ಹೇಳ್ತೀರಾ? 21:6. ಕರೆಕ್ಟ್ ಅಣ್ಣ, ಕರೆಕ್ಟ್. ನೋಡಿ ಆ ವಚನ ಓದಿ. 20ನೇ ವಚನ. ಈ ವಿಷಯಗಳಲ್ಲಿ ಸಾಕ್ಷಿ ಹೇಳು, ನಿಜವಾಗಿ ಬೇಗ ಬರುತ್ತೇನೆ ಎಂದು ಹೇಳುತ್ತಾನೆ, ಹಾಗೆಯೇ ಆಗಲಿ. ಬೇಗ ಬರುತ್ತೇನೆ ಎಂಬುದಾಗಿರುವ ಆ ಪದಕ್ಕೆ ಅರ್ಥ ನಾವು ಗಮನಿಸುವಾಗ ಟ್ರಾನ್ಸ್ಲೇಷನ್ ಅಲ್ಲಿ ಮಟಕಟ್ಟಸ್ ಅನ್ನತಕ್ಕಂತ ಒಂದು ಗ್ರೀಕು ಪದ ಇದೆ. ಅದರ ಅರ್ಥ ಒಂದರ ನಂತರ ಒಂದು, ಈ ಎಲ್ಲಾ ಘಟನೆಗಳು ನಡೆದು ನಂತರ ಕರ್ತನು ಬರುತ್ತಾನೆ ಎಂಬುದು. ಅದಕ್ಕೆ ಕರ್ತನಾದ ಯೇಸು ಸ್ವಾಮಿ ಪತ್ಮೋಸ್ ದ್ವೀಪದಲ್ಲಿ ಯೋಹಾನನ ಜೊತೆಯಲ್ಲಿ ಮಾತನಾಡುತ್ತಾ 3 ವಿಷಯಗಳನ್ನ ಯೋಹಾನನಿಗೆ ಹೇಳ್ತಾನೆ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 18-19 ವಚನ ಬೇಸ್ ವಚನವಾಗಿ ತಗೊಂಡ್ರೆ ಅಲ್ಲಿ ನಾವು ನೋಡ್ತೀವಿ 3 ವಿಷಯಗಳು. ಒಂದು, ಯೋಹಾನನೇ, ನೀನು ನೋಡಿದವುಗಳನ್ನು ಮತ್ತು ಇರುವವುಗಳನ್ನು ಮತ್ತು ನಡೆಯಬಹುದಾದ ಭವಿಷ್ಯದ ಸಂಗತಿಗಳನ್ನು ನೀನು ಬರೆ ಎಂಬುದಾಗಿ ಹೇಳ್ತಾನೆ. 1ನೇ ಅಧ್ಯಾಯ ಇರುವ ವಿಷಯ, 2, 3 ನಡೆಯಬೇಕಾಗಿರುವ ವಿಷಯ ಅಂದ್ರೆ ಸಭೆಗಳಿಗೆ ಸಂದೇಶಗಳು, 4ನೇ ಅಧ್ಯಾಯದಿಂದ 22ನೇ ವಚನ ತನಕ ಸಂಭವಿಸಬೇಕಾಗಿರುವಂತಹ ಸಂಗತಿಗಳ ಕುರಿತು ಇರುವಂತ ಒಂದು ವಿವರಣೆ. ಆ ವಿವರಣೆಯನ್ನು ನಾವು ನೋಡಿಕೊಂಡು ಆ ಕ್ರಮದಂತೆಯೇ ಬೇಗ ಬರ್ತಾನೆ. ಬೇಗ ಬರ್ತಾನೆ ಅಂದ್ರೆ 13ನೇ ಅಧ್ಯಾಯಕ್ಕಿಂತ ಹಿಂದೆ ಬರೋದಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಮುಂಚಿತವಾಗಿಯೇ ಬರ್ತಾನೆ. ಆತನ ಮಧ್ಯಾಕಾಶದಲ್ಲಿ ಯಾವಾಗ ಬರ್ತಾನೆ ಕರ್ತನ ತಂದೆಗೂ ಗೊತ್ತು.
ಆದರೆ ಆದ ನಂತರವೇ 13ನೇ ಅಧ್ಯಾಯದಲ್ಲಿ ನಮಗೆ ಯಾರು ಕಾಣಿಸ್ಕೊಳ್ತಾರಂದ್ರೆ 2 ಮೃಗಗಳು, ಒಬ್ಬ ಸಮುದ್ರದಿಂದ ಬಂದ್ರೆ ಒಬ್ಬ ಭೂಮಿಯಿಂದ ಬರ್ತಾನೆ ಅಂತ ಸತ್ಯವೇದದಲ್ಲಿ ನಾವು ಕಾಣ್ತೇವೆ. ಈಗ ನನಗೆ ಕಾಲಾವಕಾಶ ಇಲ್ಲದೆ ಇರೋದ್ರಿಂದ ಈ ಸತ್ಯವೇದದಲ್ಲಿ ಇರುವಂತಹ ಪ್ರಕಟಣೆ ಗ್ರಂಥದಲ್ಲಿ ಇರುವಂತಹ ಎಲ್ಲಾ ಅಧ್ಯಾಯಗಳ ಪ್ರಾಮುಖ್ಯತೆಗಳನ್ನು, ಪ್ರಾಧಾನ್ಯತೆಗಳನ್ನ ನಾವು 7 ಅಂತಕ್ಕಂಥದ್ದು ಗಮನಿಸ್ತಿರ್ತೀವಿ. 7 ಸಭೆಗಳು, ಪರಲೋಕದ ಸುರುಳಿಗಳು, 7 ಮುದ್ರೆಗಳು, ತುತ್ತೂರಿಗಳು, 7 ಮಂದಿ ದೇವದೂತರುಗಳು, 7 ರೂಪಗಳು ಮತ್ತು 7 ಉಪದ್ರವಗಳು, 7 ತೀರ್ಪುಗಳು, ಆದ ನಂತರ ಕೊನೆಯಲ್ಲಿ ನೂತನ ಭೂಮಿ ಆಕಾಶ. ಪೇತ್ರ ಕೊನೆಗೆ ಅದನ್ನೇ ಹೇಳ್ತಾನೆ, ನಾವು ಅದನ್ನ ಎದುರು ನೋಡೋರಾಗಿದ್ದೇವೆ. ಪ್ರಿಯರೇ, ಈ ಕ್ರಮದಲ್ಲಿ ನಾವು ಕರ್ತನನ್ನ ಎದುರುಗೊಳ್ತೇವೆ. ದಯಮಾಡಿ ಕೊನೆಯದಾಗಿ ಒಂದು ವಚನ ನೋಡ್ಕೊಂಡು ನಾವು ಮುಕ್ತಾಯ ಮಾಡ್ಕೊಳ್ಳೋಣ. 2ನೇ ಪೇತ್ರ 3ನೇ ಅಧ್ಯಾಯ 11-14 ವಚನ. 2 ಪೀಟರ್ ಚಾಪ್ಟರ್ 3 ವರ್ಸ್ 11-14. ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯೂ ಉಳ್ಳವರಾಗಿರಬೇಕಲ್ಲ. ಆ ದಿನದಲ್ಲಿ ಆಕಾಶ ಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಕರಗಿ ಹೋಗುವವು. ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ, ಅವುಗಳಲ್ಲಿ ನೀತಿ ವಾಸವಾಗಿರುವುದು. ಅಲ್ಲಿ ನೀತಿ ವಾಸವಾಗುತ್ತೆ. ಅದ್ರ ಬಗ್ಗೆ ಯೆಶಾಯ ಗ್ರಂಥದಲ್ಲಿ ಇನ್ನು ಕೆಲವು ರೆಫರೆನ್ಸಸ್ ಎಲ್ಲ ಇವೆ. ನಾವು ನಿಧಾನಕ್ಕೆ ಕೂಲಂಕಷವಾಗಿ ಬಹಳ ತಾಳ್ಮೆಯಿಂದ ಸ್ಪಷ್ಟವಾಗಿ ವಾಕ್ಯವನ್ನ ಒಂದಕ್ಕೊಂದು ವಿಂಗಡಣೆ ಮಾಡಿ, ಒಂದಕ್ಕೊಂದು ಜೋಡಣೆ ಮಾಡಿ ಅರ್ಥ ಮಾಡಿಕೊಂಡಾಗ ಒಂದು ಸರ್ವಸತ್ಯ ನಮ್ಗೆ ಗೋಚರವಾಗುತ್ತೆ. ಸಿಸ್ಟರ್, ಅಲ್ಲೆಲ್ಲೋ ಪೇತ್ರನು ಬರೀತ ಪಂಚಭೂತಗಳು ಅಂತ ಬರ್ತದಲ್ಲ, ಎಲ್ಲಿ ನೀವು ಓದಿದ್ದೀರಾ? ಅಲ್ಲಿ ಬರೋದಿದೆ, ಅಲ್ಲಿ ಇಲ್ಲಿ ಬರ್ತದೆ, ಫುಟ್ ನೋಟ್ ಅಲ್ಲಿ ಇದೆ. 8 ಅಂತ ಸಂಖ್ಯೆ ಐತಲ್ಲ ಕನ್ನಡ ಬೈಬಲ್ ಅಲ್ಲಿ ನಿಮ್ಮ ಹತ್ರ. ಯಾವನಾದರೂ ನಾಶವಾಗುವುದರಲ್ಲಿ ಆತನ ಇಷ್ಟಪಟ್ಟದೆ ಅಂತ ಐತಲ್ಲ. ಅಲ್ಲ 8. ಆ ದಿನದಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳು 8 ಅಂತ ಸಂಖ್ಯೆ ಇದೆಯಲ್ಲ, ಇದೆಯಾ ಫುಟ್ ನೋಟ್ ಅಲ್ಲಿ ಕನ್ನಡ ಬೈಬಲ್ ಅಲ್ಲಿ? ಅಥವಾ ಪಂಚಭೂತಗಳು ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ. ಇದೆ ಸಿಸ್ಟರ್? ಓಕೆ, ಆಮೇಲೆ ನಿಧಾನಕ್ಕೆ ನೋಡ್ರಿ. ಅಂದ್ರೆ ಈಗ ಜನರು ಏನು ಹೇಳ್ತಿದ್ದಾರೆ, ಈ ಪಂಚಭೂತಗಳು ನಾಟ್ ಓನ್ಲಿ ಸೂರ್ಯ ಚಂದ್ರ ನಕ್ಷತ್ರ, ಅಂದ್ರೆ ಇವೆಲ್ಲವೂ ಕೂಡ ಆ ದಿನದಲ್ಲಿ ಆಕಾಶ ಮಂಡಲವು ಮಹಾ ಇಲ್ಲದೆ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಮತ್ತು ಪಂಚಭೂತಗಳು ಉರಿದು ಲಯವಾಗಿ ಹೋಗ್ತವೆ. ಕರ್ತನಲ್ಲಿ ಪ್ರಿಯರೇ, ಹೊಸ ಭೂಮಂಡಲವನ್ನು, ಹೊಸ ಆಕಾಶ ಮಂಡಲವನ್ನು ನಾವು ನಿರೀಕ್ಷಿಸುವರಾಗಿ, ಆ ಶುಭಪ್ರದವಾದ ನಿರೀಕ್ಷೆಗಾಗಿ ನಾವಿರೋಣ. ಪೆಂತೆಕೋಸ್ತನವರು ಈ ಪ್ರಕಟಣೆ ಗ್ರಂಥನ ಟೀಚ್ ಮಾಡಿದ್ರೆ ಅವ್ರ ಹಿಂಗೆ ಹೇಳಲ್ಲ, ನಮ್ಮ ರಕ್ಷಣೆಯನ್ನ ನಾವು ಹಿಡಿದುಕೊಂಡಿರ್ಬೇಕು, 7 ಫೋಲ್ಡ್ ಸ್ಟೆಪ್ಸ್ ಆಫ್ ಸ್ಯಾಲ್ವೇಷನ್ ಹೀಗೆ ಇರ್ತದೆ. ಆದರೆ ನಾನು ಅದಕ್ಕೆ ನಂತರ ಬರ್ತೇನೆ. ಸತ್ಯ, ವಾಕ್ಯದ ಸತ್ಯ ಇರೋದು ಹೀಗೆ. ಆದ್ರೆ ನಾವು ಹಾಗೆ ವಾಕ್ಯದಿಂದ ಶುದ್ಧರಾಗಿ ಪರಿಶುದ್ಧ ಜೀವನ ಜೀವಿಸಬೇಕೆಂಬುದು ಸತ್ಯ. ಆದರೆ ನಾವು ಉಗ್ರತ ದಿನಕ್ಕಾಗಿ ಕರೆಯಲ್ಪಟ್ಟಿಲ್ಲ, ನಾವು ಎತ್ತಲ್ಪಡೋದಕ್ಕೋಸ್ಕರವಾಗಿ ಕರೆಯಲ್ಪಟ್ಟಿದ್ದೇವೆ. ಹಾಗೆ ಇಲ್ಲದಿದ್ರೆ ರಕ್ಷಣೆನ ಪದಕ್ಕೆ ಅರ್ಥನೇ ಇಲ್ಲದೆ ಇರೋದಾಗುತ್ತದೆ. ಹಾಗಂತೇಳಿ ರಕ್ಷಣೆ ಹೊಂದಿದ್ದೀವಿ ಎಂಬುದಾಗಿ ನಾವು ಸ್ವೇಚ್ಛಾಚಾರವಾಗಿ ಜೀವಿಸಿದರೆ ಅದಕ್ಕೂ ಶಿಕ್ಷೆ ಇರ್ತದೆ. ಕರ್ತನ ಶಿಕ್ಷೆ ಬಹುಭಯಂಕರವಾಗಿರ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಜೀವವುಳ್ಳ ದೇವರ ಕೈಯಲ್ಲಿ ಬೀಳುವುದು ಬಹುಭಯಂಕರ. ಆದ್ರಿಂದ ಪ್ರಿಯರೇ, ನಾವು ಈ ದಿನದಲ್ಲಿ ಅರ್ಥ ಮಾಡಿಕೊಳ್ಳೋಣ, ಕರ್ತನ ಬರೋಣಕ್ಕೆ ನಾವು ಸಿದ್ಧರಾಗೋಣ. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್.
ಸಮಯ ಕೊಟ್ಟಂತ CBFC ಸಭೆಯವರಿಗೆ ಮತ್ತು ನನ್ನ ಕೇಳಿಸ್ಕೊಂಡಿರೋ ಎಲ್ಲಾ ಸಹೋದರ ಸಹೋದರಿಯರಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.